ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಾನು ನಿಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಫಂಡೆಡ್ ಅಕೌಂಟ್ ಬೆಸ್ಟು ಆ್ಯಂಡ್ ಹೆಂಗೆ ಫಂಡೆಡ್ ಅಕೌಂಟ್ ಹೆಂಗೆ ಪರ್ಚೇಸ್ ಮಾಡೋದು, ಇದು ಡ್ರಾ ಡೌನ್ ಅಂದರೆ ಏನೋ ಎಲ್ಲ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ಈಸ್ ರಿಗಾರ್ಡಿಂಗ್ ಜಸ್ಟ್ ಫಂಡೆಡ್ ಅಕೌಂಟ್ಸ್ ಹೆಂಗೆ ಪರ್ಚೇಸ್ ಮಾಡೋದು, ಯಾವ ಫಂಡೆಡ್ ಅಕೌಂಟ್ ಬೆಸ್ಟ್ ಇದೆ, ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾವ ಫಂಡೆಡ್ ಅಕೌಂಟ್ ಬೆಸ್ಟ್ ಇದೆ, ಆ್ಯಂಡ್ ನಿಮ್ಮ ಪೇಔಟ್ಸು ಆ್ಯಂಡ್ ನಿಮಗೆ ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ಸು ಆರ್ ಎವಾಲ್ಯೂಯೇಷನ್ ಸ್ಟೇಜು ಯಾವ್ದು ಬೇಕೋ ಡಿಪೆಂಡ್ಸ್ ಅಪಾನ್ ಯು. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟು ಕ್ರೋಮ್ ಓಪನ್ ಮಾಡಿ. ಓಕೆ, ಗೂಗಲ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಫಂಡಿಂಗ್ ಅಂತ ಟೈಪ್ ಮಾಡಿ. ಓಕೆ, ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟು ಆಪ್ಷನ್ನೇ ನಿಮಗೆ ಇನ್ಸ್ಟೆಂಟ್ ಫಂಡಿಂಗ್ .io ಅಂತ ಬರುತ್ತೆ. ಸೊ ನೀವು ಇಲ್ಲಿ ಬಂದರೆ ನಿಮ್ಗೆ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಓಕೆ, ನಿಮ್ಗೆ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಇದು ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಯಾವ ಪ್ಲ್ಯಾಟ್ಫಾರ್ಮು MT5 ಇಲ್ಲ DX ಸಿ ಟ್ರೇಡರಾ, ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ತೊಗೊಬೋದು. ಆ್ಯಂಡ್ ಇದು ಅಷ್ಟೇ, ಏನದು ಪ್ರೈಸು ಆ್ಯಂಡ್ ಅಕೌಂಟ್ ಸೈಜು ಎಲ್ಲ. ಸೊ ಲೆಟ್ ಸ್ಟಾರ್ಟ್. ಸೊ ನೀವು ಒನ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ 5 ಆದರೂ ತೊಗೊಬೋದು, DX ಟ್ರೇಡರ್ ತೊಗೊಬೋದು, ಇಲ್ಲ ಸಿ ಟ್ರೇಡರ್ ತೊಗೊಬೋದು. ಐ ಪ್ರಿಫರ್ ದಿಸ್ ಈಸ್ ಬೆಸ್ಟ್. MT5 ಇಸ್ ಬೆಸ್ಟ್. ಪ್ಲಾಟ್ಫಾರ್ಮ್ 5 ಅಂದರೆ ಇಸ್ ನಥಿಂಗ್ ಬಟ್ MT5. ಸೊ ನಿಮಗೆ ತುಂಬ ಈಸಿಯಾಗಿರುತ್ತೆ, ಪ್ಲಸ್ ಯೂಸರ್ ಫ್ರೆಂಡ್ಲಿ. ಯಾಕಂದರೆ ನೀವು ಇನ್ ಕೇಸ್ MT5 ಸರ್ವರಲ್ಲಿ ಸಪ್ರೇಟ್ ಸಿಸ್ಟಮ್ ಆ್ಯಪಲ್ಲೂ ರನ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲೂ ರನ್ ಮಾಡ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ತೊಗೊಬೋದು. ಸೊ ಐ ಪ್ರಿಫರ್ MT5. ಸೊ ಅದು ಬಿಟ್ಟರೆ ನೆಕ್ಸ್ಟು ಅಕೌಂಟ್ ಟೈಪು. ಸೊ ಅಕೌಂಟ್ ಟೈಪಲ್ಲಿ ನಿಮಗೆ ಕಮಿಷನ್ ಫ್ರೀ ಅಕೌಂಟು, ರಾ ಸ್ಪ್ರೆಡ್ಸ್ ಅಂತಿದೆ. ಸೊ ಕಮಿಷನ್ ಫ್ರೀ ಅಂದರೆ ಏನು, ರಾ ಸ್ಪ್ರೆಡ್ಸ್ ಅಂದರೆ ಏನು, ಸೊ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಕಮಿಷನ್ ಸ್ಪ್ರೆಡ್. ಸೊ ನೀವು ಕಮಿಷನ್ ಫ್ರೀ ಅಂತಂದರೆ ನೀವು ಎಷ್ಟೇ ಟ್ರೇಡ್ ತೊಗೊಳ್ಳಿ, ಇಟ್ ಈಸ್ 1 or 100 ಟ್ರೇಡ್ಸ್ ತೊಗೊಳ್ಳಿ, ನಿಮಗೆ ₹1 ಕೂಡ ಅವರು ಕಮಿಷನ್ ಚಾರ್ಜ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಮತ್ತೆ ಅವ್ರಿಗೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ದೇ ವಿಲ್ ನಾಟ್ ಕಮಿಷನ್ ಅವ್ರು ಚಾರ್ಜ್ ಮಾಡಲ್ಲ, ಬಟ್ ದೇ ವಿಲ್ ಅವರು ಅದನ್ನ ಚಾರ್ಜಸ್ನ ದೇ ವಿಲ್ ಏನದು ಸ್ಪ್ರೆಡ್ಸ್ ಇಂದ ಕ್ಯಾಲ್ಕುಲೇಟ್ ತಗೊಂತಾರೆ. ಹೆಂಗೆ ಸ್ಪ್ರೆಡ್ಸ್ ಇಂದ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ₹100 ಬೈ ಮಾಡಿದ್ರಿ ಅನ್ಕೊಳ್ಳಿ. ಒಂದು ಸ್ಟಾಕ್ ₹100 ಇತ್ತು, ಬೈ ಮಾಡಿದ್ರಿ, ಎಕ್ಸಾಕ್ಟ್ ₹100 ಬೈ ಮಾಡಿದ್ರಿ. ಬಟ್ ನಿಮ್ಗೆ ಅದು ಬೈ ಆಗದೆ 100.10 ಪೈಸಾ ಆರ್ 20 ಪೈಸಾ ಆರ್ 30 ಪೈಸಾ, ಈ ಥರ ಒಂದು ಡಿಫ್ರೆನ್ಸ್, ಒಂದು ಸ್ಪ್ರೆಡ್ ಇರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ದ ಬ್ರೋಕರ್, ಡಿಪೆಂಡ್ಸ್ ಅಪಾನ್ ದ ಅಕೌಂಟ್. ನೀವು ಯಾವ ಬ್ರೋಕರ್ ನೀವು ಎಲ್ಲಿ ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ನೀವು ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ತಗೊಂಡ್ರೆ ಅಪ್ ಟು 10 to 20 ಇರುತ್ತೆ. ಓಕೆ, ಸೊ ಹಿಂಗೆ ಅವರು ರಿಕವರ್ ಮಾಡ್ಕೊತಾರೆ. ನಿಮಗೆ ಕಮಿಷನ್ ಚಾರ್ಜ್ ಮಾಡಲ್ಲ, ಬಟ್ ಸ್ಪ್ರೆಡ್ಸಲ್ಲಿ ದೇ ವಿಲ್. ಬಟ್ ನನಗನ್ಸ್ದಾಗೆ ಬೆಟರ್ ಗೋ ವಿತ್ ರಾ ಸ್ಪ್ರೆಡ್ಸ್. ಕಮಿಷನ್ ಚಾರ್ಜ್ ಮಾಡ್ಕೊಳ್ಳಿ ಅವರು, ಬಟ್ ಗೋ ವಿತ್ ರಾ ಸ್ಪ್ರೆಡ್ಸ್ ಅಂದರೆ ಏನು ಅಂತಂದರೆ, ನಿಮಗೆ ರಾ ಸ್ಪ್ರೆಡ್ಸ್ ಅಂತಂದರೆ ಇವಾಗ ₹100 ಬೈ ಆದರೆ ಇಟ್ ವಿಲ್ ಬೈ ಅಟ್ ದೇರ್ ಓನ್ಲಿ, ಅದೇ ಪ್ರೈಸಲ್ಲಿ ಬೈ ಆಗುತ್ತೆ ರಾ ಸ್ಪ್ರೆಡ್ಸ್ ಅಂದರೆ. ಬಟ್ ದೇ ವಿಲ್ ಚಾರ್ಜ್ ವಿತ್ ಕಮಿಷನ್ ಏನು ಜಾಸ್ತಿ ಇಲ್ಲ. ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಕಂಪೇರ್ ಮಾಡಿಕೊಂಡ್ರೆ, ಇಂಡಿಯನ್ ಬ್ರೋಕರ್ಸ್ ಕಂಪೇರ್ ಮಾಡಿಕೊಂಡ್ರೆ ಇದು ಅಷ್ಟು ಕಮಿಷನ್ ಚಾರ್ಜ್ ಆಗಲ್ಲ. ಓಕೆ, ಸೊ ಐ ಪ್ರಿಫರ್ ರಾ ಸ್ಪ್ರೆಡ್ಸ್. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಇಲ್ಲಿ 3 ಆಪ್ಷನ್ ಇದೆ. ಒಂದು ಯಾಕಿದೆ, ಓಕೆ, ಒಂದು ಇನ್ಸ್ಟೆಂಟ್ ಫಂಡಿಂಗ್, ಒಂದು 1 phase, ಅನದರ್ 2 phase. ಓಕೆ, ಸೊ ಫಸ್ಟು 2 phase ಬರೋಣ, ಆಮೇಲೆ 1 phase ಬರೋಣ, ಆಮೇಲೆ ಇನ್ಸ್ಟೆಂಟ್ ಬರೋಣ. ಓಕೆ, ಸೊ 2 phase ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ $10,000, $25,000, $50,000, $100,000, $200,000 ಇದೆ. ಸೊ ಟೋಟಲ್ 5 ಅಕೌಂಟ್ಸ್ ಇದೆ. ಓಕೆ, ಸೊ ಎಕ್ಸಾಂಪಲ್ $10,000 ಅಕೌಂಟ್ ತೊಗೊಂಡ್ರೆ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಅಲೋ ಮೇಜರ್ ನ್ಯೂಸ್ ಟ್ರೇಡಿಂಗ್ ಅಂತ ಆಪ್ಷನ್ ನಿಮಗೆ ನೋಡಿ. ಬೇರೆ ಫಂಡೆಡ್ ಆರ್ಗನೈಸೇಷನ್ ನಿಮ್ಗೆ ಈ ಥರ ಆಪ್ಷನ್ಸ್ ಕೊಡಲ್ಲ. ಇಲ್ಲಿ ಏನು ಇಷ್ಟು ಆಪ್ಷನ್ಸ್ ಕೊಟ್ಟಿದ್ರಲ್ಲ, ನೀವು ಮಾಡಿಫೈ ಮಾಡ್ಕೊಂಡು ಬೇರೆದ್ರಲ್ಲಿ ಏನಿಲ್ಲ, ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ನೀವು ಅದನ್ನೇ ಫಾಲೋ ಮಾಡಬೇಕು. ಸೊ ಇದು ಟ್ರೇಡರ್ ಫ್ರೆಂಡ್ಲಿ ಇದೆ. ಸೊ ಅದರಿಂದ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರಿಂದ ನೀವು ಜಾಯ್ನ್ ಆದರೆ ನನಗೆ ಇದರಿಂದ ಏನೋ ಬರೋದೇನೋ ಅಂತದೇನಿಲ್ಲ, ಬಟ್ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಇಫ್ ಯು ಜಾಯ್ನ್ ಫ್ರಮ್ ದಿಸ್ ಲಿಂಕ್. ಓಕೆ, ಲಿಂಕ್ ಬಯೋದಲ್ಲಿ ಇದು ಡಿಸ್ಕ್ರಿಪ್ಷನ್ ಹಾಕಿದ್ರಿ, ಬೇಕಾದ್ರೆ ಜಾಯ್ನ್ ಆಗ್ಬೋದು. ಐ ಆಮ್ ನಾಟ್ ಫೋರ್ಸಿಂಗ್ ಎನಿ ಒನ್.
ಸೊ ನೀವು $10,000 ಅಕೌಂಟ್ ತೊಗೊಂಡ್ರೆ ಮಾಡಿಫೈ ಯುವರ್ ನೋಡಿ, ಆ್ಯಕ್ಚುಲಿ ದಿಸ್ ಈಸ್ ಯೂಸ್ಫುಲ್ ಅಲೋ ಮೇಜರ್ ನ್ಯೂಸ್ ಟ್ರೇಡಿಂಗ್. ಯಾಕಂದ್ರೆ ನೀವು ನ್ಯೂಸ್ ಟ್ರೇಡಿಂಗ್ ಮಾಡಕ್ಕೆ ಮಾಡಿ ಅಂತ ಹೇಳಲ್ಲ, ಬಟ್ ನೀವು ಈ ಆಪ್ಷನ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಒಂದು ನೀವು ಇವಾಗ ಮಾರ್ಕೆಟಲ್ಲಿ ಫಾರೆಕ್ಸ್ ಮಾರ್ಕೆಟ್ ಅಂದರೆ 24/7 ನ್ಯೂಸ್ ಇರುತ್ತೆ, ಯಾವ ಮೂಮೆಂಟಲ್ಲಿ ನ್ಯೂಸ್ ಇರುತ್ತೆ ಗೊತ್ತಿಲ್ಲ. ಎಕ್ಸಾಂಪಲ್ ನೀವು ಟ್ರೇಡ್ ತೊಗೊಂಡಿರ್ತೀರಾ, ಬೈ ಮೇಸ್ ಆರ್ ಬೈ ಚಾನ್ಸ್ ನೀವು ನ್ಯೂಸ್ ನೋಡಿರಲ್ಲ, ಅವಾಗ ಏನಾಗುತ್ತೆ, ಅವ್ರದ್ದು ಒಂದು ಟ್ರೇಡಿಂಗ್ ವಿಂಡೋ ಇದೆ, ಆ ಟೈಮಲ್ಲಿ ನೀವು ಟ್ರೇಡ್ ಮಾಡೋಂಗಿಲ್ಲ. ಇನ್ ಕೇಸ್ ಮಾಡಿದ್ರೆ ಅಕೌಂಟ್ ಮೇಲೆ ಎಫೆಕ್ಟ್ ಆಗುತ್ತೆ, ಅವ್ರು ಬ್ರೀಚ್ ಆಗುತ್ತೆ. ಸೊ ಈ ಥರ ಆಗುತ್ತೆ. ಸೊ ಮೇಜರ್ ನ್ಯೂಸ್ ಟ್ರೇಡಿಂಗ್ ಮತ್ತು ವೀಕೆಂಡ್ ಹೋಲ್ಡಿಂಗ್. ಫಾರ್ ಎಕ್ಸಾಂಪಲ್ ಯಾವುದೊಂದು ಬುಲ್ ರನ್ ಇತ್ತು, ಗೋಲ್ಡಲ್ಲೋ ಬಿಟ್ಕಾಯಿನಲ್ಲೋ ಯಾವುದೊಂದು ಕರೆನ್ಸಿ ಬುಲ್ ರನ್, ನಿಮಗೆ ಒಂದು ರ್ಯಾಲಿ ಕಾಣಿಸ್ತಾ ಇದೆ ಒಂದು ಸಪೋರ್ಟ್ ಝೋನಲ್ಲಿ, ಇವಾಗ ತೊಗೊಂಡಿರ್ತೀರಾ, ನೀವು ಒಂದು ವೀಕ್ ಹೋಲ್ಡ್ ಮಾಡಬೇಕು, ಇಲ್ಲ ನೆಕ್ಸ್ಟ್ ವೀಕ್ ಗಂಟೆ ಹೋಲ್ಡ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಬೇರೆ ಇದರಲ್ಲೆಲ್ಲ ಹೋಲ್ಡ್ ಮಾಡೋಕ್ಕಾಗಲ್ಲ, ಮಂಡೇ ಟು ಫ್ರೈಡೆ ಕ್ಲೋಸ್ ಮಾಡಬೇಕು. ದೇ ಆರ್ ಗಿವಿಂಗ್ ದ ಆಪ್ಷನ್. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನ್ಯೂಸ್ ಟ್ರೇಡಿಂಗ್ ಮಾಡ್ಬೋದು, ಪ್ಲಸ್ ವೀಕೆಂಡ್ ಹೋಲ್ಡಿಂಗ್ ಮಾಡ್ಬೋದು. ನೆಕ್ಸ್ಟ್ ಲೋಯರ್ ಪ್ರಾಫಿಟ್ ಟಾರ್ಗೆಟ್. ಇದು ಏನಂತಂದ್ರೆ ನೋಡ್ರಿ, ಪ್ರಾಫಿಟ್ ಟಾರ್ಗೆಟ್ ಇವಾಗ ಇಲ್ಲಿ ಎಷ್ಟಿದೆ, $10,000 ಅಕೌಂಟ್ಗೆ ಯು ಹ್ಯಾವ್ ಟು ಮೇಕ್ ಫೇಸ್ 2 ಅಲ್ಲಿ ಯು ಹ್ಯಾವ್ ಟು ಮೇಕ್ 10% ಆ್ಯಂಡ್ 5%. ಸೊ ನೀವು ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ 8% ಆ್ಯಂಡ್ 5%, 10% ಇದ್ದಿದ್ದು 8% ಆಗುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ವರ್ತ್. ಸೊ ಸುಮ್ಮನೆ ನೋಡಿ, ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ $107 ಎಕ್ಸ್ಟ್ರಾ ಬೀಳುತ್ತೆ. ಸೊ ತೊಗೊಂಬೇಡಿ, ಅದು ಬರೀ ಇದೊಂದು ತೊಗೊಳ್ಳಿ, ಅದು ಮೇಜರ್ ನ್ಯೂಸ್ ಟ್ರೇಡಿಂಗ್ ಒಂದು ತೊಗೊಳ್ಳಿ. ಆಮೇಲೆ ಆ್ಯಟ್ 10% ಪ್ರಾಫಿಟ್ಸ್ ಬಿಟ್ಟು, ಅಂದರೆ ನಿಮ್ಗೆ ಯೂಶಲಿ ಅವರು 80% ಕೊಡ್ತಾರೆ ಪ್ರಾಫಿಟ್. ನೀವು ಇವಾಗ ಎಕ್ಸಾಂಪಲ್ ಒಂದು $100 ಇಲ್ಲ ಒಂದು $100 ಪ್ರಾಫಿಟ್ ಮಾಡಿದರೆ ನಿಮಗೆ $80 ಕೊಟ್ಬಿಟ್ಟು ಅವರು $20 ಇಟ್ಕೊತಾರೆ. ಓಕೆ, ಸೊ ನಿಮ್ಗೆ ಎಕ್ಸ್ಮಸ್ 90% ಬೇಕು ಅಂತಂದ್ರೆ ನಿಮ್ಗೆ $90 ಸಿಗುತ್ತೆ. ಬಟ್ ಸುಮ್ಮನೆ ಅದು ಆ್ಯಡ್ ಆನ್ ಬೇಕಾದರೆ ತೊಗೊಳ್ಳಿ, ಇಟ್ಸ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ. ಆಮೇಲೆ ಇದು ನೆಕ್ಸ್ಟು ಆ್ಯಡ್ 2% ಮ್ಯಾಕ್ಸಿಮಮ್ ಡ್ರಾಡೌನ್. ಮ್ಯಾಕ್ಸ್ ಡ್ರಾಡೌನ್ ಅಂದರೆ ನೋಡಿ, ಇಲ್ಲಿ ಮ್ಯಾಕ್ಸ್ ಡ್ರಾಡೌನ್ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ, 10% ಇದೆಯಲ್ಲ. ಇವಾಗ ನೋಡಿ 2% ನಾನು ಆ್ಯಡ್ ಮಾಡಿದ್ರೆ 12% ಆಗುತ್ತೆ. ಅಂದರೆ ಓವರ್ ಆಲ್ ನಿಮಗೆ ಡೈಲಿ ಇದು ಓವರ್ ಆಲ್ ನೀವು 12% ಲಾಸ್ ಗಂಟ ಮಾಡ್ಬೋದು ಈ ಅಕೌಂಟಲ್ಲಿ. ಓಕೆನಾ. ನೆಕ್ಸ್ಟ್ ರಿಮೂವ್ ಮಿನಿಮಮ್ ಟ್ರೇಡಿಂಗ್ ಡೇಸ್. ಇದಂತೂ ಯೂಸ್ಲೆಸ್ಸು, ಇದೇನು ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಏನು ಬೇಡ, ಇದೊಂದು ತೊಗೊಳ್ಳಿ. ನನ್ನ ಪ್ರಿಫರೆನ್ಸು ಮೇಜರ್ ನ್ಯೂಸ್ ಟ್ರೇಡಿಂಗ್ ಒಂದು ಹಾಕೊಳ್ಳಿ. ಆಮೇಲೆ ನೆಕ್ಸ್ಟು ಓಕೆ. ಸೊ ಇದ್ರದ್ದು ನೀವು ಇವಾಗ ಯಾವುದೇ ಅಕೌಂಟ್ದಾಗಲಿ ಸೇಮ್, ಬಟ್ ಅಕೌಂಟ್ ಸೈಜ್ ಡಿಫ್ರೆಂಟ್ ಆಗುತ್ತೆ, ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಸೇಮ್ ಇನ್ ಫೇಸ್ 2. ಆ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಬಟ್ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ, ಸೊ ಅದರಿಂದ. ಸೊ ಇಲ್ಲಿ ನೀವು ನೋಡ್ಬೋದು ಪೇಔಟ್ಸ್ 14 days ಆಫ್ಟರ್ ಯುವರ್ ಫಸ್ಟ್ ಟ್ರೇಡ್ ಆ್ಯಂಡ್ ವೀಕ್ಲಿ ಆಫ್ಟರ್ ದಟ್. ನೀವು ಒನ್ಸ್ ಫೇಸ್ 1 ಆ್ಯಂಡ್ ಫೇಸ್ 2 ಕ್ಲಿಯರ್ ಮಾಡಾದ್ಮೇಲೆ ಇವಾಗ ಏನು ಟ್ರೇಡ್ ಮಾಡ್ತೀರಿ ಗೊತ್ತಾ, ಎಕ್ಸಾಂಪಲ್ ಇವಾಗ ಒಂದು $100 ಪ್ರಾಫಿಟ್ ಮಾಡ್ತೀರಾ, ಯು ಹ್ಯಾವ್ ಟು ವೇಟ್ 14 days ಫಾರ್ ಫಸ್ಟ್ ಟೈಮ್ ಮಾತ್ರ. ಸೆಕೆಂಡ್ ಟೈಮ್ ನಿಮಗೆ ಎವ್ರಿ ವೀಕ್, ಅಂದರೆ ಎವ್ರಿ 7 days ಆರ್ 5 days ಯು ಕ್ಯಾನ್ ಟೇಕ್. ಎವ್ರಿ ವೀಕೆಂಡ್ಸಲ್ಲಿ ಲೈಕ್ ಫ್ರೈಡೇ ಆರ್ ಸ್ಯಾಟರ್ಡೇ ಆರ್ ಮಂಡೇ, ಅದು ಡಿಪೆಂಡ್ಸ್ ಅವ್ರದ್ದೇನು ವೀಕ್ಲಿ ಅವ್ರದ್ದೇನು ಪೇಮೆಂಟ್ ಸೈಕಲ್ ಇರುತ್ತೆ, ಅವಾಗ ಪೇಔಟ್ ತೊಗೊಂಬೋದು. ಬಟ್ ಫಸ್ಟ್ ಮಾತ್ರ ಆಫ್ಟರ್ 14 days ನೀವು ತೊಗೊಳಕ್ಕಾಗೋದು. ಓಕೆನಾ. ಸೊ ಪ್ರಾಫಿಟ್ ಟಾರ್ಗೆಟ್, ಸೊ $10,000 ಯು ಹ್ಯಾವ್ ಟು ಮೇಕ್ ಫಸ್ಟ್ ಫೇಸಲ್ಲಿ ಯು ಹ್ಯಾವ್ ಟು ಮೇಕ್ 10%. ಅಂದರೆ ಫಸ್ಟು ಟಾರ್ಗೆಟು 10% ಅಂದರೆ ಇಟ್ಸ್ ಆಲ್ಮೋಸ್ಟ್ $1,000 ಫಸ್ಟ್ ಫೇಸಲ್ಲಿ. ಆ್ಯಂಡ್ ಸೆಕೆಂಡ್ ಫೇಸಲ್ಲಿ ಯು ಹ್ಯಾವ್ ಟು ಮೇಕ್ $500. ಸೊ ಒನ್ಸ್ ಯು ಕಂಪ್ಲೀಟ್ ದಿಸ್, ನಿಮ್ಮದು ಎವಲ್ಯೂಷನ್ ಸ್ಟೇಜ್ ಕಂಪ್ಲೀಟೆಡ್, ದೆನ್ ಯು ವಿಲ್ ಪುಷ್ ಟು ಮಾಸ್ಟರ್ ಅಕೌಂಟ್. ಸೊ ಮಾಸ್ಟರ್ ಅಕೌಂಟಿಗೆ ಬರ್ತೀರಾ. ಓಕೆನಾ. ಆ್ಯಂಡ್ ಫೇಸ್ ಇದು ಎವಲ್ಯೂಷನ್ ಸ್ಟೇಜ್ ಆಗಲಿ, ಇದು ಫಂಡೆಡ್ ಅಕೌಂಟ್, ಇದು ಮಾಸ್ಟರ್ ಅಕೌಂಟಲ್ಲಾಗಲಿ, ಎರಡರಲ್ಲೂ ಅಷ್ಟೇ. ಡೈಲಿ ಡ್ರಾಡೌನ್ 5%. ಅಂದರೆ ನಿಮ್ಮ $10,000 ಅಕೌಂಟಲ್ಲಿ ಡೈಲಿ ಮ್ಯಾಕ್ಸಿಮಮ್ ಯು ಕ್ಯಾನ್ ಲಾಸ್ ಅಪ್ ಟು $500 ಡೈಲಿ. ಓಕೆ. ಆ್ಯಂಡ್ ಓವರ್ ಆಲ್ ಮ್ಯಾಕ್ಸಿಮಮ್ ಒಂದು ದಿವಸಕ್ಕೆ $500 ಲಾಸ್ ಮಾಡ್ಬೋದು. ಓವರ್ ಆಲ್ ಲಾಸ್ ಎಷ್ಟು ಮಾಡ್ಬೋದು, $1,000 ಮಾಡ್ಬೋದು. ಇನ್ ಕೇಸ್ ಒಂದು ದಿವಸದಲ್ಲಿ $501 ನೀವು ಮಾಡಿದ್ರೆ ಅಂದ್ಕೊಳ್ಳಿ, ಅಕೌಂಟ್ ಬ್ರೀಚ್, ಸಸ್ಪೆಂಡ್ ಆಗುತ್ತೆ. ಇನ್ ಕೇಸ್ ಓವರ್ ಆಲ್ ಲಾಸು $1,000 ಮೀರಿತು ಅಂದ್ಕೊಳ್ಳಿ, ನಿಮ್ಮದು ಕ್ಯಾಪಿಟಲೇ 10,000ಅಲ್ಲಿ ಮ್ಯಾಕ್ಸಿಮಮ್ 9,050 ಅಷ್ಟಿರಬೇಕು. ಇನ್ ಕೇಸ್ $1,000 ಮೈನಸ್ ಆಯಿತು ಅಂದ್ಕೊಳ್ರಿ ನಿಮ್ಮ ಅಕೌಂಟಲ್ಲಿ, $1,000 ಎಕ್ಸಾಂಪಲ್ $1,002 ಆದ್ರೂ ನಿಮ್ದು ಅಕೌಂಟ್ ಬ್ರೀಚ್ ಆಗುತ್ತೆ. ಅಗೇನ್ ಯು ಹ್ಯಾವ್ ಟು ಪರ್ಚೇಸ್ ನ್ಯೂ ಅಕೌಂಟ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಟ್ರೇಡ್ ಮಾಡಬೇಕಾದ್ರೆ ಒಂದು ರೂಲ್ಸ್ ಇಟ್ಕೊಳ್ಳಿ, ಎಷ್ಟು ದಿನಕ್ಕೆ ಲಾಸ್ ತೊಗೊಬೇಕು, ಒಂದು ಟ್ರೇಡಲ್ಲಿ ಎಷ್ಟು ಲಾಸ್ ತೊಗೊಬೇಕು, ಮ್ಯಾಕ್ಸಿಮಮ್ ಎಷ್ಟು ಲಾಸ್ ತೊಗೊಬೇಕು, ಪ್ರಾಫಿಟ್ ಎಷ್ಟು ತೊಗೊಬೇಕು, ಎಲ್ಲ ಒಂದು ಡೀಟೇಲ್ ಆಗಿ ಒಂದು ಸಿಸ್ಟಮೆಟಿಕ್ ಪ್ರೊಫೆಷನಲ್ ವೇಗೆ ಟ್ರೇಡ್ ಮಾಡಿ. ಸುಮ್ಮನೆ ಅನ್ನೆಸೆಸರಿ ಅಕೌಂಟ್ಸ್ ತೊಗೊಂಡು ಅನ್ನೆಸೆಸರಿ ಟ್ರೇಡ್ ಮಾಡಿ ಅಕೌಂಟ್ ಬ್ಲೋ ಮಾಡ್ಕೊಂಬೇಡ್ರಿ. ಆ್ಯಂಡ್ ನೆಕ್ಸ್ಟ್ ಇದಾಯ್ತಾ, ಪ್ರಾಫಿಟ್ ಸ್ಪ್ಲಿಟ್ 80%. ಅವಾಗೇನು ಹೇಳಿದ್ದೀನಿ. ಸ್ಕೇಲ್ಡ್ ಪ್ರಾಫಿಟ್, ನೀವು ಪ್ರಾಫಿಟ್ ಬೇಕಾದ್ರೆ ಮುಂದಕ್ಕೆ ಹೋಗ್ತಾ ಬೇಕಾದ್ರೆ ಸ್ಕೇಲ್ ಮಾಡ್ಕೊಬೋದು.
ಟೀಮ್ ಹತ್ರ ಮಾತಾಡ್ಕೊಂಡು ಯು ಕ್ಯಾನ್ ಸ್ಕೇಲ್ ಅಪ್ ಟು 90% ಗಂಟ ತೊಗೊಬೋದು. ಆಮೇಲೆ ಅಕೌಂಟ್ ಕೂಡ ಸ್ಕೇಲ್ ಮಾಡ್ಕೊಬೋದು. ಅಕೌಂಟ್ ಸ್ಕೇಲ್ ಅಂತಂದ್ರೆ ಏನು, ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ನಿಮ್ಮದು $10,000 ಅಕೌಂಟ್ ಇದೆ ಅಲ್ವಾ. ಇನ್ ಕೇಸ್ ನೀವು ಈ ಅಕೌಂಟ್ ಮೇಲೆ 10% ಪ್ರಾಫಿಟ್ ಮಾಡಿದ್ದೀರಾ ಅನ್ಕೊಳ್ಳಿ. 10% ನೀವು ಇಫ್ ಯು ಮೇಕ್ 10% ಪ್ರಾಫಿಟ್ ಈ ಅಕೌಂಟಲ್ಲಿ ನೀವು ಮಾಡಿದ್ದೀರಾ ಅಂತಂದರೆ ಅವರು ಅಕೌಂಟ್ನ ಇನ್ಕ್ರೀಸ್ ಮಾಡ್ತಾರೆ, 25% ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಎಷ್ಟಾಗುತ್ತೆ ಆವಾಗ $12,500 ಆಗುತ್ತೆ. ಅದು ಯಾವಾಗ ಒನ್ಸ್ ಇನ್ 90 days. ನೀವು 90 days ಒಳಗಡೆ 10% ಅಕೌಂಟ್ ಇನ್ಕ್ರೀಸ್ ಮಾಡಿದ್ರೆ ದೇ ವಿಲ್ ಆ್ಯಡ್ 25% ಆ್ಯಡ್ ಮಾಡ್ತಾರೆ ನಿಮ್ಮ ಅಕೌಂಟ್, ಅಂದರೆ 12,500 ಆಗುತ್ತೆ. ಈ ಥರ ಅಪ್ ಟು 20,000 ಅಂದರೆ ನಿಮ್ಮ ಕ್ಯಾಪಿಟಲ್ ಎಷ್ಟಿದೆಯೋ ಅದು ಡಬಲ್ ಮಾಡ್ತಾರೆ. 100% ನಿಮ್ಮ ಕ್ಯಾಪಿಟಲ್ ಎಷ್ಟಿದೆಯೋ, ಕ್ಯಾಪಿಟಲ್ $10,000 ಅಲ್ವಾ. ಸೊ ಅದರಲ್ಲಿ 100% ಅಂದರೆ ಎಷ್ಟಿನ 10,000. ಸೊ ಎಷ್ಟಾಯಿತು ಓವರ್ ಆಲು 20,000 ಗಂಟ ನೀವು ಸ್ಕೇಲ್ ಮಾಡ್ಕೊಬೋದು. ಓಕೆ, ಇದು ಅರ್ಥ ಆಯ್ತಲ್ವಾ. ಅದಾದಮೇಲೆ ಇದು ಸ್ಕೇಲಿಂಗ್ ಹೇಳಿದೆ 100%, ಸ್ಕೇಲ್ ಟಾರ್ಗೆಟ್ 10% ಅದು ಹೇಳಿದ್ದೀನಿ, ಸ್ಕೇಲಿಂಗ್ ಪೀರಿಯಡ್ 90 days, ಮಿನಿಮಮ್ ಟ್ರೇಡಿಂಗ್ 3 ದಿವಸ ಮಿನಿಮಮ್ ಟ್ರೇಡ್ ಮಾಡಲೇಬೇಕು. ನೀವು ಯಾವ ಫಂಡೆಡ್ ಅಕೌಂಟ್ ಒಂದೇ ದಿವಸದಲ್ಲಿ ಕ್ಲಿಯರ್ ಮಾಡೋಂಗಿಲ್ಲ. ಅಂದರೆ ನೀವು ಒಂದೇ ದಿವಸ ಕ್ಲಿಯರ್ ಮಾಡಿ 2 ದಿವಸ ಸುಮ್ಮನೆ ಡಮ್ಮಿ ಎಂಟ್ರಿ ಯಾವುದನ್ನು ತೊಗೊಂಡು ಇದು ಮಾಡ್ಕೊಬೋದು. ಇಟ್ ಈಸ್ ನಾಟ್ ಓವರ್ ನೈಟ್ ಹೋಲ್ಡಿಂಗ್, ಅದು ಸೆಲೆಕ್ಟ್ ಮಾಡ್ಕೊಂಡು ಇಟ್ ಈಸ್ ಅವೈಲೇಬಲ್. ಹೋಲ್ಡಿಂಗ್ ಓವರ್ ವೀಕೆಂಡ್ಸ್ ಇದು ಅವೈಲೇಬಲ್ ಇದೆ. ಆಮೇಲೆ ಲೆವರೇಜ್ ಎಷ್ಟು ಕೊಡ್ತಾರೆ ಅಂತ ನೋಡಿ. ಕರೆನ್ಸಿಯಲ್ಲಿ 1:30 ಕೊಡ್ತಾರೆ, ಕಮೋಡಿಟೀಸಲ್ಲಿ 1:8 ಕೊಡ್ತಾರೆ, ಇಂಡಸ್ಟ್ರೀಸಲ್ಲಿ 1:10 ಕೊಡ್ತಾರೆ, ಕ್ರಿಪ್ಟೋ 1:1 ಕೊಡ್ತಾರೆ. ಅರ್ಥ ಆಯ್ತಾ ಇದು? ಸೊ ಇಷ್ಟು ಇವ್ರದ್ದು. ಓಕೆ, ನೆಕ್ಸ್ಟ್ ಬರೋದಾದರೆ ಒನ್ ಫೇಸ್. ಸೊ ಒನ್ ಫೇಸ್ ಸೇಮು ಇದೇನೋ, ನಿಮ್ಗೇನು ಜಾಸ್ತಿ ಹೊತ್ತಾಗಲ್ಲ. ಸೇಮು ಇಲ್ಲಿ ಏನಿದೆ ನ್ಯೂಸ್ ಟ್ರೇಡಿಂಗು ಇವೆಲ್ಲ ಏನು ಅವಾಗ ಏನೇನು ಹೇಳಿದೆ ಗೊತ್ತಾ, ಸೇಮ್ ಇವೆಲ್ಲ ಸೇಮೇ ಬರುತ್ತೆ. ಬಟ್ ಏನು ಡಿಫರ್ ಆಗುತ್ತೆ ಅಂತಂದರೆ ಒನ್ ಫೇಸ್ ಅಕೌಂಟಲ್ಲಿ ಒನ್ ಫೇಸ್ ಅಕೌಂಟಲ್ಲಿ ನಿಮಗೆ ಪೇಔಟ್ಸು ಸೇಮೇ, ಪ್ರಾಫಿಟ್ ಟಾರ್ಗೆಟು 10% ಮಾಡಬೇಕು. ಓಕೆನಾ. ಪ್ರಾಫಿಟ್ ಟಾರ್ಗೆಟ್ ಇಲ್ಲಿ ಗ್ಲಿಚ್ ಇದೆ, ಇದು ಬಿಡಿ. ಓವರ್ ಆಲ್ ನೀವು ಪ್ರಾಫಿಟ್ ಟಾರ್ಗೆಟ್ 10% ಮಾಡಬೇಕು. ಡೈಲಿ ಡ್ರಾಡೌನ್ ನೋಡಿ, ನಿಮಗೆ ಅಲ್ಲಿ 5% ಇತ್ತು, ಮ್ಯಾಕ್ಸ್ ಡ್ರಾಡೌನ್ 10% ಇತ್ತು. ಬಟ್ ಇಲ್ಲಿ ಡೈಲಿ ಡ್ರಾಡೌನ್ 3% ಇದೆ, ಮ್ಯಾಕ್ಸ್ ಡ್ರಾಡೌನ್ 8% ಇದೆ. ಸೊ ಇದು ಸ್ವಲ್ಪ ನಿಮಗೆ ರಿಸ್ಕಿನೇ, ಯಾಕಂದ್ರೆ ಒಂದು ದಿವಸಕ್ಕೆ 3%, 10,000 3% $300 ಮ್ಯಾಕ್ಸಿಮಮ್ ರಿಸ್ಕ್ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ರಿಸ್ಕ್ ಮಾಡೋಂಗಿಲ್ಲ. ಸೊ ಅದನ್ನು ನೋಡ್ಕೊಳ್ಳಿ ಆಯಿತಾ. ಇದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಬೇಸ್ ಲೈನ್ ಪ್ರಾಫಿಟ್ ಇದು ಸೇಮ್. ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಕೇಲ್ ಪ್ರಾಫಿಟ್ ಸೇಮು, ಸ್ಕೇಲ್ ಟಾರ್ಗೆಟ್ ಸೇಮು, ಇನ್ನೆಲ್ಲ ಸೇಮೇ. ಓಕೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಸೇಮ್, ಲೆವರೇಜು ಸೇಮೇ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಮೋಸ್ಟ್ ಕ್ರೂಷಿಯಲ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್, ಇನ್ಸ್ಟೆಂಟ್ ಫಂಡಿಂಗ್ ಅಂತ. ಓಕೆನಾ. ಇದು ತುಂಬ ಇದರಲ್ಲಿ ಕೊಡಲ್ಲ, ಬಟ್ ಈ ಆರ್ಗನೈಸೇಷನ್ ಇನ್ಸ್ಟೆಂಟ್ ಫಂಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಂತಂದರೆ ಏನು? ಇನ್ಸ್ಟೆಂಟ್ ಫಂಡಿಂಗ್, ಸೊ ಸೆಲೆಕ್ಟ್ ಇನ್ಸ್ಟೆಂಟ್ ಫಂಡಿಂಗ್. ಸೊ ಇನ್ಸ್ಟೆಂಟ್ ಫಂಡಿಂಗ್ ಅಂತಂದರೆ ಇಸ್ ನಥಿಂಗ್ ಬಟ್ ನೀವು ಯಾವುದು ಫೇಸ್ ಎಲ್ಲ ಕ್ಲಿಯರ್ ಮಾಡೋಂಗಿಲ್ಲ. ಸೊ ವಿಲ್ ಡೈರೆಕ್ಟ್ಲಿ ಗೆಟ್ ಫಂಡೆಡ್. ನೀವು ಡೈರೆಕ್ಟಾಗಿ ಫಂಡೆಡ್ ಅಕೌಂಟ್ ಕೊಡ್ತಾರೆ, ನೀವು ಪ್ರಾಫಿಟ್ ಮಾಡಿ ಒನ್ಸ್ 14 days ಆದಮೇಲೆ ಏನು ಪ್ರಾಫಿಟ್ ಮಾಡ್ತೀರೋ 14 days ಆದಮೇಲೆ ಯು ಕ್ಯಾನ್ ಟೇಕ್ ದ ಪೇ ಔಟ್. ಸಿಂಪಲ್ ಆಸ್ ದಟ್. ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ, ಏನಿಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಇಲ್ಲಿ ನೋಡಿ ಇನ್ಸ್ಟೆಂಟ್ ಫಂಡಿಂಗಲ್ಲಿ ನಿಮಗೆ ಎಷ್ಟು ಅದರಲ್ಲಿ ನಿಮಗೆ ಯಾವುದೋ 1 phase 2 phase ನಿಮಗೆ 10,000 ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ 1,250 ಇದೆ, 2,500, 5,000 ಇದೆ, 10,000 ಇದೆ, 20,000 ಇದೆ, 40,000 ಇದೆ, 80,000 ಗಂಟ ಅಪ್ ಟು 80,000 ದೇ ಆರ್ ಗಿವಿಂಗ್ ದ ಫಂಡೆಡ್ ಅಕೌಂಟ್ಸ್, ಡೈರೆಕ್ಟ್ ಫಂಡೆಡ್ ಅಕೌಂಟ್ಸ್. ಇದರಲ್ಲಿ ಆಲೋ ಮೇಜರ್ ನ್ಯೂಸ್ ಟ್ರೇಡಿಂಗ್ ತೊಗೊಳ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಆಸ್ ಅ ಬಿಗಿನರ್ ಐ ಸಜೆಸ್ಟ್ ಗೋ ವಿತ್ $2,500 ಅಕೌಂಟ್ ತೊಗೊಳ್ರಿ. ಫಂಡೆಡ್ ಅಕೌಂಟ್ಸ್ ನೋಡಿ, ಮೇಜರ್ ನ್ಯೂಸ್ ಟ್ರೇಡಿಂಗ್ ಅಂತಿದೆ, ಇದು ತೆಗೆದ್ರೆ $120 ಆಗುತ್ತೆ. ಮೇಜರ್ ನ್ಯೂಸ್ ಟ್ರೇಡಿಂಗ್ ಅಕೌಂಟ್ರೆ $138 ಆಗುತ್ತೆ. ಇದರಲ್ಲಿ ನನ್ನ ಲಿಂಕಿನ ಜಾಯ್ನ್ ಆದರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಎಷ್ಟು? 10% they will give that discount. 10% ಡಿಸ್ಕೌಂಟ್ ಕೊಡ್ತಾರೆ, ನಾಟ್ $10, 10%. ಸೊ ಬೇಕಾದ್ರೆ ಯು ಕ್ಯಾನ್ ಜಾಯ್ನ್. ನಾನೇನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಎಕ್ಸಾಂಪಲ್ $2,500 ಅಕೌಂಟ್ ತೊಗೊಂಡಿದ್ದೀರಾ. ಓಕೆ, ಸೊ ಮಾಮೂಲಿ ಪ್ರಾಫಿಟ್ ಅಷ್ಟೇ. ಆಫ್ಟರ್ 14 days ಅವ್ರು ಕೊಡ್ತಾರೆ. ಪ್ರಾಫಿಟ್ ಟಾರ್ಗೆಟ್ ಏನಿರಲ್ಲ, ನೀವು ಎಷ್ಟಾರ ಮಾಡ್ಕೊಬೋದು. ಡೈಲಿ ಡ್ರಾಡೌನ್ ನಿಮ್ಗೆ ಇಲ್ಲೇ ಇಲ್ಲ. ಇದರಲ್ಲಿ ನೋಡಿ ಒಂದು ಬೆಸ್ಟ್ ಆಪ್ಷನ್, ಡೈಲಿ ಡ್ರಾಡೌನ್ ಇಲ್ಲ, ಬಟ್ ಓವರ್ ಆಲ್ ಡ್ರಾಡೌನ್ 10%, ಮ್ಯಾಕ್ಸಿಮಮ್ 10%. ಅಂದರೆ $2,500 10% ಅಂದರೆ $250, ಮ್ಯಾಕ್ಸಿಮಮ್ $250ಗಿಂತ ಮ್ಯಾಕ್ಸಿಮಮ್ ಲಾಸ್ ನೀವು ಮಾಡೋಂಗಿಲ್ಲ. ಮಾಡಿದ್ರೆ ಅಕೌಂಟ್ ರೀಚ್ ಆಗುತ್ತೆ. ಸಿಂಪಲ್. ಅದಾದಮೇಲೆ ನೆಕ್ಸ್ಟ್ ಬೇಸ್ ಲೈನ್ ಪ್ರಾಫಿಟ್ ಸ್ಪೀಡ್ 80%. ಅದು ಸ್ಕೇಲಿಂಗ್ ಪೀರಿಯಡ್ ಅಪ್ ಟು ಸೇಮ್ ಎಷ್ಟು, ಅಪ್ ಟು 1.28 million. ಅದೇ ನಿಮ್ಗೆ ಅಕೌಂಟ್ ಗ್ರೋ ಆಗ್ತಾ 10% ನೀವು ಮಾಡ್ತಾ ಬರ್ತಾ ಅಕೌಂಟ್ ಸೈಜ್ ಡಬಲ್ಸ್ ಈಚ್ ಟೈಮ್ ಯು ಸ್ಕೇಲ್. ಅಕೌಂಟೇ ಇದಕ್ಕೇನು ಲಿಮಿಟ್ ಇಲ್ಲ, ನಿಮ್ಗೆ ಅಕೌಂಟ್ ಗ್ರೋ ಆಗ್ತಾ ಇರುತ್ತೆ. ನೀವು ಸ್ಕೇಲ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಪ್ ಟು $1.28 million ಗಂಟ ಸ್ಕೇಲ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅದಾದಮೇಲೆ ಓವರ್ ನೈಟ್ ಹೋಲ್ಡಿಂಗ್ ಅವೈಲೇಬಲ್ ಇದೆ. ಲೆವರೇಜು, ಕಮೋಡಿಟಿ, ಕ್ರಿಪ್ಟೋ ಸೇಮ್. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ?
ಸೊ ಇಲ್ಲಿ ಗಂಟ ನಿಮ್ದು ಅಕೌಂಟ್ ಇದಾಯ್ತು. ಇದಾದ್ಮೇಲೆ ಟ್ರೇಡಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಸ್ವಲ್ಪ ತಿಳ್ಕೊಂಬಿಡ್ರಿ. ನೋಡಿ, ಇಲ್ಲಿ ಒಂದು ಮಾರ್ಟಿಂಗಲ್ ಟ್ರೇಡಿಂಗ್ ಮಾಡಂಗಿಲ್ಲ, ಗ್ರೇಟ್ ಟ್ರೇಡಿಂಗ್ ಮಾಡಂಗಿಲ್ಲ, ಹೈ ಫ್ರೀಕ್ವೆನ್ಸಿ ಅಂದ್ರೆ ಬಾಟ್ ಗೀಟಲ್ಲಿ ಯೂಸ್ ಮಾಡಂಗಿಲ್ಲ. ಮಾರ್ಟಿಂಗಲ್ ಅಂತಂದ್ರೆ ನೋಡಿ, ಇವಾಗ ಈ ಲೆವೆಲ್ ಒಂದು ಬೈ ಮಾಡಿರ್ತೀರಾ ಒಂದು ಲಾಟು, ತಿರ್ಗಿ ಇನ್ನೊಂದು ಕೆಳಗೆ ಇನ್ನೊಂದು ಲಾಟು ಮೇಲ್ ಬರೋ ಗಂಟೆ ನೀವು ಬೈ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ದಿಸ್ ಇಸ್ ಕಾಲ್ಡ್ ಮಾರ್ಟಿಂಗಲ್. ಸೊ ಈ ತರ ಟ್ರೇಡಿಂಗ್ ಮಾಡಂಗಿಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಪ್ರಾಕ್ಟೀಸಸ್ ಬಂದ್ರೆ ನೋಡಿ, ಗ್ಯಾಮ್ಲಿಂಗ್ ಮಾಡಂಗಿಲ್ಲ, ಮೇಜರ್ ನ್ಯೂಸ್ ಟ್ರೇಡಿಂಗ್ ನೀವು ಅಲ್ಲಿ ಆಪ್ಷನ್ಸ್ ತಗೊಂಡಿಲ್ಲ ಅಂತಂದ್ರೆ, ನೀವು ಅದು ಆಡ್ ಆನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡಂಗಿಲ್ಲ. ಆಡ್ ಆನ್ ಮಾಡ್ಕೊಂಡ್ರೆ ಮಾಡ್ಬೋದು. ಓಕೆ, ಅದಾದ್ಮೇಲೆ ಕಾಪಿ ಟ್ರೇಡಿಂಗ್ ಬಿಟ್ವೀನ್ ಅಕೌಂಟ್ಸ್ ನಾಟ್ ಓನ್ ಬೈ ಸೇಮ್ ಇಂಡಿವಿಜುವಲ್. ಅಂದ್ರೆ ಇವಾಗ ನಿಮ್ಮ ಅಕೌಂಟ್ ಇರಲ್ಲ, ಬಟ್ ಬೇರೆಯವ್ರ ಅಕೌಂಟ್ ಇಂದ ಸೇಮ್ ಅವ್ರು ಏನ್ ಟ್ರೇಡ್ ಮಾಡ್ತಾರೋ ನೀವು ಆ ಟ್ರೇಡ್ ಮಾಡಂಗಿಲ್ಲ. ಓಕೆ, ಬಟ್ ಹಂಗಂತಾರೆ, ಡಿಪೆಂಡ್ಸ್ ಅಪಾನ್ ಯು. ಅದನ್ನ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಥರ್ಡ್ ಪಾರ್ಟಿ ಇ ಎ ಯೂಸ್ ಮಾಡಂಗಿಲ್ಲ. ನಿಮ್ದು ಥರ್ಡ್ ಪಾರ್ಟಿ ಯೂಸ್ ಮಾಡಂಗಿಲ್ಲ ಅಂದ್ರೆ ಪಬ್ಲಿಕ್ ಆಗಿರೋದು ಯೂಸ್ ಮಾಡಂಗಿಲ್ಲ. ನಿಮ್ದೇನೋ ಓನ್ ಇ ಎ ಇತ್ತು ಅಂದ್ರೆ ಎಸ್ ಯು ಕ್ಯಾನ್ ಯೂಸ್ ದ ಇ ಎ. ಮತ್ತೆ ಇನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅದರ್ ಪ್ರಾಕ್ಟೀಸಸ್ ಡೇಟಾ ಫೀಡ್ಸ್ ಇನ್ಕ್ಲೂಡ್ಸ್ ಲೇಟೆನ್ಸಿ, ಆರ್ಟಿಬೇಜ್, ರಿವರ್ಸ್ ಆರ್ಟಿಬೇಜ್, ಗ್ಯಾಪ್ ಟ್ರೇಡಿಂಗು ಅವೆಲ್ಲ ಏನು ಮಾಡಂಗಿಲ್ಲ. ಓಕೆ, ನಾರ್ಮಲ್ ಆಸ್ ಎ ಪ್ರೊಫೆಷನಲ್ ಟ್ರೇಡರ್ ನೀವು ಟ್ರೇಡ್ ಮಾಡಬೇಕು, ಗ್ಯಾಮ್ಲಿಂಗ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಅದಾದ್ಮೇಲೆ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ ಬಿಡಿ, ಸ್ಕೇಲಿಂಗ್ ಪ್ರಾಫಿಟ್, ಪೇ ಔಟ್ಸು ಗೊತ್ತು, ರೀಟ್ರೈ ಏನಿಲ್ಲ. 10% ಆಫ್ ಕೊಡ್ತಾರೆ ಅಕೌಂಟ್ ಏನೋ ಅಂದ್ರೆ ಇನ್ಆಕ್ಟಿವಿಟಿ. ಮ್ಯಾಕ್ಸಿಮಮ್ 60 ಡೇಸ್ ಗಂಟ ನೀವೇನ ಟ್ರೇಡ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಕ್ಲೋಸ್ ಮಾಡ್ತಾರೆ. ಓಕೆನಾ. ಜನರಲ್ ಅಕೌಂಟ್ ಡೀಟೇಲ್ಸ್ ನೋಡಿ, ಇಲ್ಲಿದೆ ಇನ್ಸ್ಟೆಂಟ್ ಫಂಡಿಂಗ್ದು, ಒನ್ ಫೇಸ್ದು ಎಲ್ಲ. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಹೆಂಗ್ ಪರ್ಚೇಸ್ ಮಾಡೋದು. ಓಕೆನಾ, ಸಿಂಪಲ್ ನಾನು ಹೇಳ್ಕೊಡ್ತೀನಿ. ಓಕೆ, ಪ್ರೋಗ್ರಾಮ್ಸ್ ಎಕ್ಸಾಂಪಲ್ 2 ಫೇಸ್ ಅಕೌಂಟ್ ತೊಗೊಬೇಕು ಅನ್ಕೊಳ್ಳಿ. 2 ಫೇಸ್ ಅಕೌಂಟ್ ತೊಗೊಬೇಕು. ನಾನು ಪ್ಲಾಟ್ಫಾರ್ಮ್ 5 ತೊಗೊಂಡಿದ್ದೀನಿ, ರಾ ಸ್ಪ್ರೆಡ್ಸ್ ತೊಗೊಂಡಿದ್ದೀನಿ, 2 ಫೇಸ್ ತೊಗೊಂಡಿದ್ದೀನಿ, $10,000 ಅಕೌಂಟ್ ತೊಗೊಂಡಿದ್ದೀನಿ, ಅಲ್ಲೋ ಮೇಜರ್ ನ್ಯೂಸ್ ಟ್ರೇಡಿಂಗ್ ಮಾಡಿದ್ದೀನಿ. ಓಕೆ, ಸೊ ಇನ್ ಎವ್ರಿಥಿಂಗ್ ಸೇಮ್. ನೆಕ್ಸ್ಟ್ ಸ್ಟಾರ್ಟ್ ನಾವು ಅಂತ ಕೊಟ್ಟ ಮೇಲೆ ನೋಡಿ, ಇಲ್ಲೊಂದ್ಸರಿ ಸೆಲೆಕ್ಟ್ ಮಾಡಿ, 2 ಫೇಸ್ ಅಂತ ಸೆಲೆಕ್ಟ್ ಮಾಡಿ, 10,000 ರಾ ಸ್ಪ್ರೆಡ್ಸ್, ಪ್ಲಾಟ್ಫಾರ್ಮ್ 5. ಇದೇನು ಆ್ಯಡ್ ಆನ್, ನೀವು ಇದರಲ್ಲಿ ಏನು ಆ್ಯಡ್ ಆನ್ ಮಾಡ್ಕೊತೀರ ಅಂದರೆ ಇದೊಂದು ಆ್ಯಡ್ ಆನ್ ಮಾಡ್ಕೊಳ್ಳಿ. ವೀಕೆಂಡ್ ಟ್ರೇಡಿಂಗ್, ಮಿನಿಮಮ್ ಟ್ರೇಡಿಂಗ್ ಬೇಡ, ಇನ್ನು ಮಿಕ್ಕಿದ ಏನು ಬೇಡ. ಓಕೆ, ಅದಾದಮೇಲೆ ಫಸ್ಟ್ ನೇಮ್, ಇದು ಹಾಕಿದ್ರೆ ಅಡ್ರೆಸ್ ಹಾಕಿ, ನೆಕ್ಸ್ಟ್ ಸ್ಟೇಟ್ ಹಾಕಿ, ಕರ್ನಾಟಕ, ಸಿಟಿ ಹಾಕಿ. ಇದನ್ನ ಬ್ಲರ್ ಮಾಡಿ ಇಡ್ತೀನಿ. ಓಕೆ, ಅದೆಲ್ಲ ಪರ್ಸನಲ್ ಡೀಟೇಲ್ಸ್ ಇದೆ, ಅದನ್ನ ಬ್ಲರ್ ಮಾಡಿ ಇಡ್ತೀನಿ. ಐ ಡಿಕ್ಲೇರ್ ಅಂತ ಕೊಡಿ, ಐ ಡಿಕ್ಲೇರ್ ಇದು ಕೊಡಿ, ಟೋಟಲ್ $1 or $2. ಓಕೆ, ಸೊ ನಾವು ಕ್ರಿಯೇಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸಾರಿ, ಕಂಟ್ರಿ ಸೆಲೆಕ್ಟ್ ಮಾಡಿಲ್ಲ, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ. ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಕ್ರಿಯೇಟ್ ಆರ್ಡರ್ ಅಂತ ಕೊಡಿ. ಯುವರ್ ಆರ್ಡರ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಈ ಟರ್ಮಿನಲ್ ಓಪನ್ ಆಗುತ್ತೆ. ಯು ವಿಲ್ ಬಿ ರಿಡೈರೆಕ್ಟೆಡ್ ಟು ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡಿ, ಯು ಕ್ಯಾನ್ ಗೋ ವಿತ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ಸ್ ಕಾರ್ಡಿಂದನೂ ಫಾಸ್ಟರ್ ಪೇಮೆಂಟ್ ಮಾಡ್ಬೋದು, ಇಲ್ಲ ಕ್ರಿಪ್ಟೋಯಿಂದ ಬಿಟ್ಕಾಯಿನ್ ಮಾಡ್ಬೋದು. ಸ್ಕ್ರಿಲ್ಲು, ನೆಟ್ಫ್ಲಿಕ್ಸು, ಇದು ಐಡಿಯಾ ಇದ್ರೆ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಓಕೆ, ಸೊ ಇಫ್ ಯು ಪ್ರಿಫರ್ ಫಾರ್ ಇದು ಯಾವುದಾದ್ರು ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಹಾಕಿ, ಏನೋ ನಿಮ್ಮ ಕಾರ್ಡ್ ಡೀಟೇಲ್ಸ್ ಏನಿರುತ್ತೋ ಹಾಕಿ, ಆಮೇಲೆ ಇದು ಹಾಕ್ಬಿಟ್ಟು ಪೇ ಫಾರ್ ಆರ್ಡರ್ ಕ್ಲಿಕ್ ಮಾಡಿ, ಪೇ ಫಾರ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಒಂದು OTP ಬರುತ್ತೆ. OTP ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ತಕ್ಷಣ ನಿಮ್ಮ ಮೇಲ್ಗೆ ಅಕೌಂಟ್ ಡೀಟೇಲ್ಸ್ ಏನಿದೆ ಇದ್ರದ್ದು MD5 ಡೀಟೇಲ್ಸು, ಲಾಗಿನ್ ID, ಪಾಸ್ವರ್ಡ್ ಎಲ್ಲ ಅವ್ರು ನಿಮ್ಗೆ ಕಳಿಸ್ತಾರೆ. ಲಾಗಿನ್ ಮಾಡ್ಕೊಂಡು ಟ್ರೇಡ್ ಸ್ಟಾರ್ಟ್ ಮಾಡಿ. ಇಷ್ಟೇ. ಓಕೆ, ಇಲ್ಲಿ ಗಂಟೆ ಅರ್ಥ ಆಯಿತು ಅನ್ಕೊಂತೀನಿ. ಏನಾನ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಪಿನ್ ಮಾಡಿ, ಅವ್ರ ರಿಪ್ಲೈ ಒಂದು ಮೆಸೇಜ್ ಹಾಕಿ, ಐ ವಿಲ್ ರಿಪ್ಲೈ. ಆರ್ ಎಲ್ಸ್ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹೋಪ್ ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಸ್ವಲ್ಪ ಶೇರ್ ಮಾಡಿ ಚಾನಲ್ಲು. ಓಕೆ, ಆ್ಯಂಡ್ ಸೂನ್ ಐ ವಿಲ್ ಕಮ್ ಲೈವ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವಾಗಲ್ಲ,
ಸ್ವಲ್ಪ ಟೈಮ್ ಆಗಲಿ. ಓಕೆ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.